Healing Hospital Multi Super Specialty near Nehru Stadium Bedar. Ahmad Tourist and Travels Hajj and Umrah Services. आपकी खिदमत हमारी नज़र में किसी इबादत से कम नहीं, आपका एतमाद ही हमारी कामयाबी है। यूनाइटेड हॉस्पिटल सपना मल्टीप्लेक्स के करीब गंपा रोड बेदर। जिला सुपरिटेंडेंट ऑफ पुलिस बेदर मिस्टर प्रदीप गिंटी ने प्रेस कॉन्फ्रेंस से खिताब करते हुए कहा, अब से किसी भी त्योहार, जयंती या दीगर मौक़ों है किट आउट, होर्डिंग्स, बैनर्स लगाने के लिए महकमा पुलिस से भी इजाजत हासिल करना होगा। ಸುಮಾರು ದಿನಾಚರಣೆಗಳಿಗೆ, ಹಬ್ಬಗಳಿಗೆ, ದಿನಾಚರಣೆಗಳಿಗೆ ಅಥವಾ ಈ ರೀತಿ ಬ್ಯಾನರ್ಗಳನ್ನು ಕಟ್ಟುವ ಮೀಟಿಂಗ್ಗಳ ದೃಷ್ಟ್ಯ, ಬೇರೆ ಬೇರೆ ದೃಷ್ಟ್ಯ ಬ್ಯಾನರ್ಗಳನ್ನು ಕಟ್ಟುವ ಒಂದು ಸಂಸ್ಕೃತಿ ಜಾಸ್ತಿ ಹೆಚ್ಚಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾಳೆ ಡಿಸೆಂಬರ್ 6 ಆಗಲಿ, ಇನ್ನೊಂದು ದಿನ ಆಗಲಿ ಬ್ಯಾನರ್ಗಳನ್ನು ಕಟ್ತಾ ಇದ್ದಾರೆ. ಹಳ್ಳಿಗೂ ಬ್ಯಾನರ್ಗಳನ್ನು ಕಟ್ತಾ ಇದ್ದಾರೆ. ದಯವಿಟ್ಟು ಪೊಲೀಸರ ಪರ್ಮಿಷನ್ ತೊಗೊಂಡೇ ಬ್ಯಾನರ್ ಹಚ್ಚಿ, ಹಾಗೂ ಕಾರ್ಪೊರೇಷನ್ ಆಗಲಿ, ವಿಲೇಜ್ ಈ PDOಗಳ ಕಡೆಯಿಂದ ಪರ್ಮಿಷನ್ ತೊಗೊಂಡು ಬ್ಯಾನರ್ಗಳನ್ನು ಹಚ್ಚಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಆ ಬ್ಯಾನರ್ಗಳ ಮೇಲೆ ಕೆಲವೊಂದು ಸತಿ ಗಣ್ಯರುಗಳ ಫೋಟೋಗಳು ಇರ್ತವೆ. ಅದಕ್ಕೇನಾದರೂ ಅವಮಾನ ಆದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಸಾಧ್ಯತೆಗಳಿವೆ. ಸೊ ಅದಕ್ಕೆ ಪರ್ಮಿಷನ್ ಕಡ್ಡಾಯ. ಹಾಗೂ ಮುಖ್ಯವಾದಂತಹ ಬ್ಯಾನರ್ಗಳ ಕಡೆ ತಾತ್ಕಾಲಿಕವಾಗಿ ಬ್ಯಾನರ್ ಎಷ್ಟು ದಿನ ಹಚ್ತಿರೋ ಅಷ್ಟು ದಿನ ತಾತ್ಕಾಲಿಕವಾಗಿ CCTVಯನ್ನು ಕೂಡ ಅಳವಡಿಸಿಕೊಳ್ಳುವುದು ಕಡ್ಡಾಯ ಅಂತ ನಮ್ಮ ಪೊಲೀಸ್ ವತಿಯಿಂದ ನಾನು ಹೇಳ್ತಾ ಇದ್ದೇನೆ, ಕೋರ್ಕೊಳ್ತಾ ಇದ್ದೇನೆ. ಅವ್ರದ್ದು ಇಬ್ಬರದು ನಿಮಗೆ ಬೇಕಂದರೆ ಒಂದು ಸಿಂಗಲ್ ವಿಂಡೋ ಥರ ನಾವು ಮಾಡೋಕ್ಕೆ ರೆಡಿ ಇದ್ದೇವೆ. ನಮ್ಮ ಕೇಸ್ ವರ್ಕರ್ಸ್, ಅವರ ಕೇಸ್ ವರ್ಕರ್ಸ್ ಜಂಟಿಯಾಗಿ ಆ ಪರವಾನಗಿಗೆ ಅನುಕೂಲ ಮಾಡಿಕೊಡೋ ರೀತಿ ನಾವು ಮಾಡ್ತೇವೆ. ಬಟ್ ಅವ್ರದ್ದು ಪರ್ಮಿಷನ್ ಇರಬೇಕು, ಲ್ಯಾಂಡ್ ಆರ್ಡರ್ ದೃಷ್ಟಿಯ ನಮ್ಮದು ಪರ್ಮಿಷನ್ ಇರಬೇಕು. ಆ್ಯಂಡ್ ಅನಧಿಕೃತವಾಗಿ ಯಾವುದಾದ್ರೂ ಬ್ಯಾನರ್ ಹಚ್ಚಿದ್ದಲ್ಲಿ ಮತ್ತು ಆ ಬ್ಯಾನರ್ಗೆ ಏನಾದರೂ ಬೇರೆ ಬೇರೆ ಥರ ಅವಮಾನ ಆಗಲಿ, ಹರಿದಾಕೋದಾಗಲಿ ಇಂಥದ್ದೇನಾದರೂ ಆದರೆ ಈವನ್ ಕೇಸ್ ತೊಗೊಳಕ್ಕೂ ಕೂಡ ಕಷ್ಟ ಆಗ್ತದೆ. ಬಿಕಾಸ್ ಹಚ್ಚಿದ್ದೇ ಅನಧಿಕೃತ. ಆಮೇಲೆ ಯಾವ ರೀತಿ FIR ಮಾಡಬೇಕು, ಅನಧಿಕೃತವಾಗಿ ಹಚ್ಚಿದ್ದಾಗ FIR ಯಾವ ರೀತಿ ಮಾಡಬೇಕು. ಸೊ ಕಾನೂನು ತೊಡಕುಗಳು ಆಗ್ತವೆ. ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಯಾವುದೇ ಬ್ಯಾನರ್ ಇರಲಿ ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಗೊಂಡು ಬನ್ನಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.